ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇವತ್ತು ಭಾರತದಲ್ಲಿರುವ ಬಹಳಷ್ಟು ನಗರಗಳಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ನೀವು ಕೂಡ ಅದನ್ನ ನೋಡ್ತಾ ಇದ್ದೀರಾ ಅಥವಾ ಗಮನಿಸ್ತಾ ಇದ್ದೀರಾ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕಮರ್ಷಿಯಲ್ ಗ್ಯಾಸ್ನ ಕೊರತೆ. ಕಮರ್ಷಿಯಲ್ ಗ್ಯಾಸ್ನ ಜೊತೆಗೆ ಇತ್ತೀಚೆಗೆ ಭಾರತ ಸರ್ಕಾರ ಡೊಮೆಸ್ಟಿಕ್ LPG ಸಿಲಿಂಡರ್ ಬುಕ್ಕಿಂಗ್ ಸಮಯವನ್ನು ಜಾಸ್ತಿ ಮಾಡಿದೆ, ಅಂದ್ರೆ ಇನ್ಕ್ರೀಸ್ ಮಾಡಿದೆ. ಮತ್ತೆ ಇನ್ನೊಂದ್ಸಲ ಎರಡನೇದು ಬುಕ್ ಮಾಡ್ಬೇಕು ಅಂತಂದ್ರೆ 25 ದಿನಗಳ ಕಾಲ ಗ್ಯಾಪ್ ಇರಬೇಕು ಅಂತ ಹೊಸ ರೂಲ್ಸ್ ಮಾಡಿದ್ದಾರೆ. ಅಂದ್ರೆ ಯಾವ ತರ ಗೊತ್ತಾ, ಇವತ್ತು ಒಂದು ಗ್ಯಾಸ್ನ ನೀವು ಬುಕ್ ಮಾಡಿದ್ರೆ ಮತ್ತೊಂದು ಗ್ಯಾಸ್ ಬುಕ್ ಮಾಡೋದಕ್ಕೆ 25 ದಿನ ಆಗಿರ್ಬೇಕಂದ್ರೆ ಇದು ಇವತ್ತಿಗೂ ಮತ್ತೆ ನೆಕ್ಸ್ಟ್ ಬುಕ್ ಮಾಡೋದಕ್ಕೂ 25 ದಿನ ಅಂತರ ಇರಬೇಕು. ಇನ್ನೊಂದು ಕಡೆ ರಿಲಯನ್ಸ್ ಕಂಪನಿ ಕೂಡ ಈ LPG ಕೊರತೆಯನ್ನು ದುರ್ಬಳಕೆ ಮಾಡ್ಕೊಳಕ್ಕೆ ಕಾಯ್ತಿದೆ. ಗ್ಯಾಸ್ ಉತ್ಪಾದನೆ ಜಾಸ್ತಿ ಮಾಡ್ತೀವಿ ಅಂತೇಳಿ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹೀಗಾಗಿ ಇಲ್ಲಿ ಒಂದು ಪ್ರಮುಖ ಅಥವಾ ಒಂದು ಮೇನ್ ಪ್ರಶ್ನೆ ರೈಸ್ ಆಗುತ್ತೆ ವೀಕ್ಷಕರೇ. ಭಾರತದಲ್ಲಿ ಈ ಗ್ಯಾಸ್ ಕೊರತೆ ಬರೋದಕ್ಕೆ ಕಾರಣ ಏನಂದ್ರೆ ನಿಜವಾದ ಕಾರಣ ಏನು? ಪ್ರೆಸೆಂಟ್ ಭಾರತ ಸರ್ಕಾರದ ಬಳಿ ಇರುವ ಗ್ಯಾಸ್ ರಿಸರ್ವ್ ಎಷ್ಟು ದಿನಕ್ಕೆ ಬರ್ಬೋದು ಅಂದ್ರೆ ರಿಸರ್ವ್ ಅಂತ ಮಾಡ್ಕೊಂಡಿರ್ತಾರೆ ಗ್ಯಾಸ್, ಅದನ್ನ ಎಷ್ಟು ದಿನಗಳ ಕಾಲ ಬರುತ್ತೆ ಅಂತ ಗೊತ್ತಿಲ್ಲ. ಅದನ್ನ ಮುಂದೆ ನೋಡ್ತಾ ಹೋಗೋಣ. ಈ ಪ್ರಾಬ್ಲಮ್ ಅಥವಾ ಈ ಕೊರತೆ, ಈ ಯುದ್ಧ ಇದೇ ರೀತಿ ಕಂಟಿನ್ಯೂ ಆದ್ರೆ ಅಥವಾ ಮುಂದುವರೆದ್ರೆ ಮನೆಯಲ್ಲಿ ಬಳಸೋ ಗ್ಯಾಸ್ಗೂ ನಾವು ಕಷ್ಟ ಪಡ್ಬೇಕಾದ ಸಂಗತಿ ಬರ್ಬೋದು ಅಥವಾ ಆ ಸಂದರ್ಭ ಬರ್ಬೋದು. ಈ ರೀತಿ ಸಮಸ್ಯೆ ಬಂದ್ರೆ ನಗರಗಳಲ್ಲಿ ವಾಸ ಮಾಡ್ತಿರುವ ಜನರಿಗೆ ದೊಡ್ಡ ಸಮಸ್ಯೆ ಬಂದ್ರೂ ಅಚ್ಚರಿ ಇಲ್ಲ. ವೀಕ್ಷಕರೇ, ಭಾರತದಲ್ಲಿ ಉಂಟಾದ ಈ ಗ್ಯಾಸ್ ಕೊರತೆಗೆ ಮುಖ್ಯವಾದ ಕಾರಣ ಏನು, ಏನಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ನೋಡೋದಾದ್ರೆ ನೀವು ಇರಾನ್ ಮತ್ತು ಇಸ್ರೇಲ್ ನಡುವೆ ಬಹಳ ದಿನಗಳಿಂದ ಯುದ್ಧ ನಡೀತಿದೆ. ಅದು ನಿಮ್ಗೆಲ್ರಿಗೂ ಗೊತ್ತಾ. ಆಲ್ಮೋಸ್ಟ್ ಒಂದು 15-20 ದಿನದ ಮೇಲೆ ಆಗೋಯ್ತು ಇದು ಸ್ಟಾರ್ಟ್ ಆಗಿ. ಈ ಯುದ್ಧದ ಭಾಗವಾಗಿ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಎಂಬ ಸಮುದ್ರ ಮಾರ್ಗವನ್ನು ಬಂದ್ ಮಾಡಿದೆ, ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಟ್ಟಿದೆ. ಅಂದ್ರೆ ಅದರಲ್ಲಿ ಅಲ್ಲಿ ಯಾರು ಯಾವುದೇ ಹಡಗು ಬರೋದಕ್ಕೆ ಚಾನ್ಸೇ ಇಲ್ಲ, ಆ ತರ ಕ್ಲೋಸ್ ಮಾಡಿದೆ. ಅಂದ್ರೆ ಆ ತರ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅದನ್ನ ಕ್ಲೋಸ್ ಮಾಡಿ. ಮೊದಲಿಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನು ಅಂತ ತಿಳ್ಕೊಳ್ಳೋಣ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದ್ರೆ ಮಧ್ಯಪ್ರಾಚ್ಯದ ಅತ್ಯಂತ ಪ್ರಮುಖ ಸಮುದ್ರಗಳಲ್ಲಿ ಈ ಮಾರ್ಗವು ಒಂದು. ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವಿನ ಸಣ್ಣ ಸಮುದ್ರದ ಒಂದು ದಾರಿ ಇದು, ಓಕೆನಾ. ಈ ಸಮುದ್ರದ ಒಂದ್ ಕಡೆ ಇರಾನ್ ದೇಶ ಇದೆ, ಮತ್ತೊಂದು ಕಡೆ ಒಮಾನ್ ಮತ್ತು UAE ದೇಶಗಳಿವೆ. ಈ ದಾರಿ ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಾಣಿಕೆ ಮಾರ್ಗಗಳಲ್ಲಿ ಒಂದಾಗಿದೆ. ಅಂದ್ರೆ ಈ ದಾರಿ ಮೂಲಕನೇ ಪ್ರತಿದಿನ ಸರಿಸುಮಾರು ಒಂದು 20 ಮಿಲಿಯನ್ ಬ್ಯಾರಲ್ ತೈಲ ಸಾಗುತ್ತೆ, ಅಂದ್ರೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತೆ UAE ಮುಂತಾದ ದೇಶಗಳಿಗೆ ತೈಲ ಇಲ್ಲಿಂದ ಅಂದ್ರೆ ಈ ಮಾರ್ಗನೇ ಅಂದ್ರೆ ಈ ದಾರಿನೇ ಯೂಸ್ ಮಾಡುತ್ತೆ. ಅಂದ್ರೆ ಈ ದಾರಿ ಮೂಲಕನೇ ಬರ್ಬೇಕು ಆಕ್ಚುಲಿ. ಈಗ ಯುದ್ಧದ ಕಾರಣದಿಂದ ಅಂದ್ರೆ ಯುದ್ಧ ನಡೀತಿರುವ ಕಾರಣದಿಂದಾಗಿ ಇರಾನ್ ಈ ಸಮುದ್ರ ಮಾರ್ಗವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ, ಓಕೆನಾ, ಕ್ಲೋಸ್ ಮಾಡಿದೆ. ಇದರಿಂದ ಇರಾನ್ ವಿರುದ್ಧವಾಗಿ ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಹಡಗುಗಳ ಮೇಲೆ ದಾಳಿ ಮಾಡ್ಬಿಡ್ತೀವಿ ಅಥವಾ ಏನು ಯಾರು ಬಿಡೋದಿಲ್ಲ, ಇನ್ ಕೇಸ್ ಹಡಗುಗಳೇನಾದ್ರೂ ಬಂದ್ರೆ ಇಲ್ಲಿ ನಾಶ ಮಾಡ್ತೀವಿ ಅಂತ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ರೆ. ಈ ರೀಸನ್ ಇಂದ ಗಲ್ಫ್ ದೇಶಗಳಿಂದ ಏಷ್ಯಾ ದೇಶಗಳವರೆಗೂ ಬರಬೇಕಾದ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ಕಂಪ್ಲೀಟ್ ಆಗಿ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗೋಗಿದೆ, ಅಂದ್ರೆ ನಿಂತೇ ಹೋಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಭಾರತಕ್ಕೂ ದೊಡ್ಡ ಪರಿಣಾಮ ಉಂಟಾಗಿದೆ, ಒಂಥರ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತ ಪ್ರತಿ ವರ್ಷ ಸರಿಸುಮಾರು 31.3 ಬಿಲಿಯನ್ ಟನ್ LPG ಬಳಸುತ್ತೆ. ಇದಲ್ಲದೆ ಭಾರತ ಕೇವಲ ಒಂದು 38% ಗ್ಯಾಸ್ ಮಾತ್ರ ನಾವೇ ಉತ್ಪಾದನೆ ಮಾಡ್ತೀವಿ, ಅಂದ್ರೆ ಭಾರತ ಮಾತ್ರ ಉತ್ಪಾದನೆ ಮಾಡುತ್ತೆ. ಉಳಿದ 62% LPG ಗ್ಯಾಸ್ ಅನ್ನ ವಿದೇಶಗಳಿಂದ ತರಿಸ್ಕೊಳ್ಳುತ್ತೆ, ಅಂದ್ರೆ ಬೇರೆ ದೇಶಗಳಿಂದ ತರಿಸ್ಕೊಳ್ಳುತ್ತೆ. ಆ ವಿದೇಶಿ ಗ್ಯಾಸ್ ನಲ್ಲಿಯೂ ಸುಮಾರು ಒಂದು 90% ಗ್ಯಾಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕವೇ ಬರ್ಬೇಕಿತ್ತು, ಅಂದ್ರೆ ಬರ್ತಿತ್ತು ಆಕ್ಚುಲಿ. ಹೀಗಾಗಿ ಇರಾನ್ ಈ ಮಾರ್ಗವನ್ನು ಬಂದ್ ಮಾಡಿದ ಕಾರಣ ಅಥವಾ ಕಂಪ್ಲೀಟ್ ಕ್ಲೋಸ್ ಮಾಡಿದ ಕಾರಣ ಭಾರತದ LPG ಗ್ಯಾಸ್ಗಳಿಗೆ ಒಂದಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವಿಲ್ಲಿ ಒಂದು ಮೇನ್ ಮ್ಯಾಟರ್ ತಿಳ್ಕೊಬೇಕು. ಏನ್ ಗೊತ್ತಾ, ವಿದೇಶಿ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರುವ ದೇಶಗಳು ಏನ್ ಮಾಡ್ತವೆ ಅಂತಂದ್ರೆ ತುರ್ತು ಪರಿಸ್ಥಿತಿಗಾಗಿ ಅಂದ್ರೆ ಒಂದು ಎಮರ್ಜೆನ್ಸಿಗಾಗಿ ಬಫರಿಂಗ್ ಅಂತೇಳಿ ಒಂದಷ್ಟು ಸ್ಟಾಕ್ಗಳನ್ನ ಇಟ್ಕೊಂಡಿರ್ತಾರೆ. ನಮ್ ದೇಶನು ಆಯಿಲ್ ಮತ್ತು ಗ್ಯಾಸ್ ವಿಷಯದಲ್ಲಿ ಬಫರ್ ಅಂತೇಳಿ ಒಂದಷ್ಟು ಸ್ಟಾಕ್ ನ ಇಟ್ಕೊಂಡಿದೆ. ಇಲ್ಲಿ ಇರುವ ಸಮಸ್ಯೆ ಏನಂತಂದ್ರೆ ನಮ್ ಭಾರತ ಸರ್ಕಾರ ಗ್ಯಾಸ್ಗಿಂತ ಆಯಿಲ್ನೇ ಜಾಸ್ತಿ ಇಟ್ಕೊಂಡಿದೆ, ಅಂದ್ರೆ ಅದೇ ಸ್ಟಾಕ್ ಇಟ್ಕೊಂಡಿದೆ. ಎಕ್ಸಾಂಪಲ್, ನಮ್ಮ ದೇಶದ ಪೆಟ್ರೋಲ್ ಮತ್ತು ಆಯಿಲ್ ರಿಸರ್ವ್ ಸುಮಾರು 74 ದಿನದವರೆಗೂ ಬರ್ಬೋದು. ಅಂದ್ರೆ 74 ದಿನದವರೆಗೂ ಯಾವುದೇ ದೇಶದಿಂದ ಆಯಿಲ್ ಅಥವಾ ಪೆಟ್ರೋಲ್ ಬರದೇ ಇದ್ರು ನಾವು ಯೂಸ್ ಮಾಡ್ಕೋಬಹುದು, ಯಾಕಂದ್ರೆ ಆ ಸ್ಟಾಕ್ ಇದೆ ನಮ್ಮ, ಅಂದ್ರೆ 74 ದಿನದವರೆಗೂ ನಾವು ಯೂಸ್ ಮಾಡ್ಕೋಬಹುದು.
ಆದ್ರೆ ಗ್ಯಾಸ್ ವಿಷಯ ಹಂಗಾಗಿಲ್ಲ. ಅಂದ್ರೆ ಇದೇ ಒಂಥರ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಆಗಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿರುವ ಗ್ಯಾಸ್ ಸ್ಟಾಕ್ ಕೇವಲ ಒಂದು 15ರಿಂದ 25 ದಿನದವರೆಗೂ ಬರ್ಬೋದಷ್ಟೇ. ಅಂದ್ರೆ ಗ್ಯಾಸ್ ಸಂಪೂರ್ಣವಾಗಿ ಬರೋದ್ ನಿಂತ್ರೆ ಭಾರತ ಗರಿಷ್ಠ 25 ದಿನ ಮಾತ್ರ ಯೂಸ್ ಮಾಡ್ಕೊಂಡ್ಬಂದ್ರೆ ನಿರ್ವಹಿಸಬಹುದು. ಅಂದ್ರೆ ಅದನ್ನ ಮೇಂಟೈನ್ ಮಾಡಬಹುದು. ಅದಾದ್ಮೇಲೆ ಆಗೋದಿಲ್ಲ. ಈ ತರ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಥವಾ ಈ ತರ ಏನಾದ್ರು ಸಂದರ್ಭ ಬಂತು ಅಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್ ಎಂಬುವ ಕಾನೂನನ್ನು ಜಾರಿಗೆ ತರಬಹುದು. ಈ ಕಾನೂನು 1955ರಲ್ಲಿ ಜಾರಿಗೆ ಬಂದಿದ್ದು. ಯಾಕಂದ್ರೆ ಈ ಕಾನೂನಿನ ಪ್ರಕಾರ ಯಾವುದೇ ಅಗತ್ಯ ವಸ್ತುವಿನ ಕೊರತೆ ಆದ್ರೆ, ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಆ ವಸ್ತು ನಮಗೆ ಸಿಗ್ತಾ ಇಲ್ಲ ಅಂದಾಗ ಸರ್ಕಾರ ಅದರ ಸರಬರಾಜನ್ನು ಕಂಪ್ಲೀಟ್ ಆಗಿ ನಿಯಂತ್ರಿಸಬಹುದು. ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡಬಹುದು, ಕಂಪ್ಲೀಟ್ ಆಗಿ ನಿಭಾಯಿಸುತ್ತೆ. ಈಗ ಭಾರತದಲ್ಲಿ ಬುಕ್ಕಿಂಗ್ ಗ್ಯಾಸ್ ನ ಕೊರತೆ ಉಂಟಾದ ಕಾರಣ ಸರ್ಕಾರ ಇದೇ ಕಾನೂನು ಬಳಸಬಹುದು. ಈ ಕ್ರಮದ ಭಾಗವಾಗಿ ಸಾಮಾನ್ಯ ಜನರು ಏನೇನು ಯೂಸ್ ಮಾಡ್ತಾರೋ ಅವರ ಅಗತ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗಿದೆ. ಅಂದ್ರೆ ಫಸ್ಟ್ ಏನೋ ಒಂದು ಆದ್ಯತೆ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ಕಾರಣದಿಂದನೇ ಕಮರ್ಷಿಯಲ್ ಗ್ಯಾಸ್ ಬಳಕೆಗೆ ಸ್ವಲ್ಪ ಒಂದಷ್ಟು ರೂಲ್ಸ್ ಅಥವಾ ಮಿತಿಯನ್ನು ಹಾಕಲಾಗಿದೆ. ಇನ್ನು ಡೊಮೆಸ್ಟಿಕ್ ಗ್ಯಾಸ್ಗಳಿಗೆ ಬಂದ್ರೆ, ಹೌದು ನಾವೆಲ್ಲರೂ ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ಯೂಸ್ ಮಾಡ್ತೀವಿ. ಇವುಗಳ ತೂಕ ಸುಮಾರು 14 kg ಇರುತ್ತೆ. ಮತ್ತೆ ಇವುಗಳ ಮೇಲೆ ಸರ್ಕಾರ ಸಬ್ಸಿಡಿ ಕೂಡ ನೀಡುತ್ತೆ. ಆದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಲ್ಲಿ ಮಾತ್ರ ಬಳಸಲಾಗುತ್ತೆ. ಅಂದ್ರೆ ಏನಾದ್ರೂ ಬಿಸ್ನೆಸ್ ಪರ್ಪಸ್ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಬಳಸೋದು, ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಇವು ಸಾಮಾನ್ಯವಾಗಿ ಬ್ಲೂ ಅಥವಾ ನೀಲಿ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇವುಗಳ ತೂಕ ಆಲ್ಮೋಸ್ಟ್ ಸರಿಸುಮಾರು ಒಂದು 19 kg ವರೆಗೂ ಬರುತ್ತೆ. ಅಂದ್ರೆ 19 kg ವರೆಗೂ ಇರಬಹುದು. ಇವುಗಳ ಮೇಲೆ ಯಾವುದೇ ಸಬ್ಸಿಡಿ ಕೊಡೋದಿಲ್ಲ. ಈ ಕಾರಣದಿಂದ ಗ್ಯಾಸ್ ಕೊರತೆ ಬಂದಾಗ ಕಮರ್ಷಿಯಲ್ ಗ್ಯಾಸ್ ನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅಂದ್ರೆ ಇಮಿಡಿಯೇಟ್ ಆಗಿ ಫಸ್ಟ್ ಎಫೆಕ್ಟ್ ಆಗೋದು ಕಮರ್ಷಿಯಲ್ ಗ್ಯಾಸ್ಗಳ ಮೇಲೆನೆ. ಈಗ ದೇಶದ ಹಲವಾರು ನಗರಗಳಲ್ಲಿ, ಅಂದ್ರೆ ಹಲವಾರು ಸಿಟಿಗಳಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗದೆ ಅವು ಒಂಥರ ಮುಚ್ಚುವ ಪರಿಸ್ಥಿತಿನೇ ಬಂದಿದೆ. ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಕೆಲವೊಂದು ಹೋಟೆಲ್ಗಳು ನಡೆಸ್ತಾ ಇದ್ದಾರೆ, ಅಂದ್ರೆ ಅಲ್ಲಿ ಇಲ್ಲಿ ಹೆಂಗೋ ಅರೇಂಜ್ ಮಾಡಿ ನಡೆಸ್ತಾ ಇದ್ದಾರೆ. ಬಟ್ ಸಿಗದೇ ಇರೋ ಹೋಟೆಲ್ಗಳಲ್ಲಿ ಆಲ್ರೆಡಿ ಕ್ಲೋಸ್ ಮಾಡಿದೆ ಅಂತಾನೆ ಹೇಳ್ಬೋದು. ಮುಂಬೈ, ಬೆಂಗಳೂರು ಮತ್ತು ಚೆನ್ನೈ ಹಾಗೂ ಹಲವು ಮೆಟ್ರೋ ನಗರಗಳಲ್ಲಿ ನೂರಾರು ಹೋಟ್ಲುಗಳು, ರೆಸ್ಟೋರೆಂಟ್ಗಳಿವೆ, ನಿಮ್ಗೆ ಗೊತ್ತೇ ಇದೆ. ಈ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ಅಥವಾ ಕಂಟಿನ್ಯೂ ಆದ್ರೆ ಸುಮಾರು 50ರಿಂದ 60% ರೆಸ್ಟೋರೆಂಟ್ಗಳು ಮುಚ್ಚುವ ಸಾಧ್ಯತೆ ಇದೆ. ಇದೇ ಕಾರಣದಿಂದಾಗೇನೆ ಸರ್ಕಾರ ಡೊಮೆಸ್ಟಿಕ್ ಗ್ಯಾಸ್ ಮೇಲೂ ಒಂದಷ್ಟು ನಿಯಮ ಅಥವಾ ರೂಲ್ಸ್ ಗಳನ್ನ ಜಾರಿ ತಂದಿದೆ. ಇತ್ತೀಚೆಗೆ ಡೊಮೆಸ್ಟಿಕ್ ಸಿಲಿಂಡರ್ ಮಾಡಬೇಕು ಅಂತಂದ್ರೆ ಅಥವಾ ನಾರ್ಮಲ್ ಗ್ಯಾಸ್ ಬುಕ್ ಮಾಡಬೇಕು ಅಂತಂದ್ರೆ ಒಂದು 25 ದಿನ ಗ್ಯಾಪ್ ಇರಬೇಕು ಅಥವಾ ಅಂತರ ಇರಬೇಕು ಅಂತ ಹೇಳಲಾಗಿದೆ. ಇದಕ್ಕೆ ಕಾರಣ ಕೆಲವೊಂದು ರೆಸ್ಟೋರೆಂಟ್ ಮಾಲೀಕರು ಅಂತ ಹೇಳ್ಬೋದು. ಕಾಮನ್ ಪೀಪಲ್ ಗಳಿಂದ ಸಿಲಿಂಡರ್ ನ ಖರೀದಿ ಮಾಡ್ತಾರೆ ಅಥವಾ ಪರ್ಚೇಸ್ ಮಾಡ್ತಾರೆ, ಬ್ಲಾಕ್ ಮಾರ್ಕೆಟ್ ನಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ತರ ಪರಿಸ್ಥಿತಿಯನ್ನ ತಡೆಯಲು ಅಥವಾ ರಿಸ್ಟ್ರಿಕ್ಷನ್ ಮಾಡಲು ಸರ್ಕಾರ ಈ ನಿಯಮನ ಜಾರಿಗೆ ತಂದಿದೆ. ಈ ಮೂಲಕ ಸಾಮಾನ್ಯ ಜನರಿಗೆ ಗ್ಯಾಸ್ ಲಭ್ಯವಾಗುವಂತೆ ಅಥವಾ ಸಿಗುವಂತೆ ಸರ್ಕಾರ ಒಂದು ಲೆವೆಲ್ಗೆ ಟ್ರೈ ಮಾಡ್ತಿದೆ ಅಥವಾ ಪ್ರಯತ್ನ ಮಾಡ್ತಿದೆ. ಇದರ ಜೊತೆಗೆ ಸರ್ಕಾರ ಆಯಿಲ್ ರಿಫೈನರಿ ಕಂಪನಿಗಳಿಗೆ LPG ಉತ್ಪಾದನೆಗೆ ಹೆಚ್ಚಿಸಲು ಸೂಚನೆ ಕೊಟ್ಟಿದೆ ವೀಕ್ಷಕರೇ. ಹಾಗೆ ಗುಜರಾತ್ನ ಜಾಮ್ನಗರದಲ್ಲಿರುವ ರಿಲಯನ್ಸ್ ರಿಫೈನರಿ ಇದು ವಿಶ್ವದ ಅತಿ ದೊಡ್ಡ ರಿಫೈನರಿ ಅಂತ ಹೇಳಿಸ್ಕೊಂಡಿದೆ, ಅಂದ್ರೆ ಕರೆಯಲ್ಪಟ್ಟಿದೆ. ಈ ಸಂಕಷ್ಟವನ್ನು ಅವಕಾಶವಾಗಿ ತೆಗೆದುಕೊಂಡು ರಿಲಯನ್ಸ್ ಕಂಪನಿ ಅಂದ್ರೆ ಜಿಯೋ ಕಂಪನಿ ಏನ್ ಮಾಡ್ತಿದೆ, LPG ಯನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದೆ ಅಥವಾ ಹೆಚ್ಚಿಸಿದೆ. ಇದೇ ರೀತಿ ಭಾರತದ ಇತರ ಆಯಿಲ್ ಮತ್ತು ಗ್ಯಾಸ್ ಕಂಪನಿಗಳು ಉತ್ಪಾದನೆ ಹೆಚ್ಚಿಸಲು ಸಿದ್ಧವಾಗಿವೆ. ಆದ್ರೆ ಈಗಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ನ ಕೊರತೆ ಜಾಸ್ತಿ ಆಗಿದೆ ಅಥವಾ ಮುಂದುವರಿತಿದೆ ಅಂತಾನೆ ಹೇಳ್ಬೋದು. ಈ ಕಾರಣದಿಂದ ಹೋಟೆಲ್ ಉದ್ಯಮದವರು ಸರ್ಕಾರಕ್ಕೆ ಒಂದು ಮನವಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಾಗೋದು ಗೊತ್ತಾ, ಈ ತರ ಪರಿಸ್ಥಿತಿಯಲ್ಲಿ ಅಥವಾ ಈ ತರ ಒಂದು ಕಷ್ಟದ ಸಮಯದಲ್ಲಿ ಸರ್ಕಾರ ಮೊದಲು ನೋಡೋದೇ ಒಂದು ಸಾಮಾನ್ಯ ಜನರನ್ನ, ಅಂದ್ರೆ ಈ ಬಿಸ್ನೆಸ್ ಮಾಡೋರು ಅಥವಾ ಈ ಹೋಟೆಲ್ ಏನ್ ಬಿಸ್ನೆಸ್ ಇಟ್ಕೊಂಡಿರ್ತಾರೆ ನೋಡಿ ಅವ್ರ ಕಡೆ ಗಮನ ಕೊಡಲ್ಲ. ಯಾಕಂದ್ರೆ ಫಸ್ಟ್ ಕಾಮನ್ ಪೀಪಲ್ ಅಂತ ನೋಡ್ತಾರೆ ಅಥವಾ ಸಾಮಾನ್ಯ ಜನರು ಅಂತ ನೋಡ್ತಾರೆ. ಅವ್ರಿಗೆ ಅಗತ್ಯಕ್ಕೆ ಏನೇನ್ ಬೇಕಾಗುತ್ತೆ ಅದಕ್ಕೆ ಫಸ್ಟ್ ಒಂದು ಆದ್ಯತೆನ ಕೊಡಲಾಗುತ್ತೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಮುಂದುವರೆದ್ರೆ ಅಥವಾ ಹಿಂಗೇ ಕಂಟಿನ್ಯೂ ಆದ್ರೆ ಅಂತ ಇಟ್ಕೊಳ್ಳಿ, ಪೆಟ್ರೋಲು, ಡೀಸೆಲ್ ಮತ್ತೆ ಗ್ಯಾಸ್ ಮಾತ್ರ ಅಲ್ಲ, ಗಲ್ಫ್ ದೇಶಗಳಿಂದ ಭಾರತಕ್ಕೆ ಬರುವ ಹಲವಾರು ವಸ್ತುಗಳ ಬೆಲೆ ಗಗನಕ್ಕೇರಿದ್ರು ಆಶ್ಚರ್ಯ ಇಲ್ಲ. ಅಂದ್ರೆ ತುಂಬಾ ಜಾಸ್ತಿ ಆದ್ರೂ ಡೌಟ್ ಪಡ್ಬೇಕಾಗಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಸಂಕಷ್ಟ ಅಥವಾ ಎಷ್ಟು ಕಷ್ಟ ಆಗ್ತಿರೋದು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಕಾರ್ಮಿಕರುಗಳಿಗೆ. ಇನ್ ಕೇಸ್ ಏನಾದ್ರು ಹೋಟ್ಲುಗಳು ಅಥವಾ ರೆಸ್ಟೋರೆಂಟ್ ಏನಾದ್ರು ಮುಚ್ಚಿದ್ರೆ ಅಲ್ಲಿ ಕೆಲಸ ಮಾಡ್ತಿರುವ ಶೆಫ್ಗಳು ಮತ್ತು ಕಾರ್ಮಿಕರಿಗೆ ಒಂಥರ ಕೆಲಸ ಇಲ್ದಿರಂಗ್ ಆಗುತ್ತೆ. ಅಂದ್ರೆ ಅವ್ರೊಂಥರ ನಿರುದ್ಯೋಗಿಗಳಾಗ್ಬಿಡ್ತಾರೆ. ಇದರ ಪರಿಣಾಮ ಅವರ ಒಂದು ಅರ್ನಿಂಗ್ ಅಥವಾ ಒಂದು ಆದಾಯದ ಮೇಲೂ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಇವತ್ತಿನ ಜಗತ್ತಿನಲ್ಲಿ
ಎಲ್ಲಾ ದೇಶಗಳು ಪರಸ್ಪರ ಅವಲಂಬಿತವಾಗಿವೆ, ಅಂದ್ರೆ ಒಂದ್ ಲೆವೆಲ್ಗೆ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅಲ್ಲೆಲ್ಲ ಏನೋ ನಡೀತಾ ಇದೆ, ನಮ್ಗೇನು ಆಗ್ಬಿಡಲ್ಲ, ನಾವು ಆರಾಮಾಗಿದ್ದೀವಿ, ನಾವು ಸೇಫ್ ಆಗಿದ್ದೀವಿ ಆ ತರ ಅನ್ಕೊಳಂಗೆ ಇಲ್ಲ, ಅಥವಾ ಆತರ ಯೋಚನೆ ಕೂಡ ಮಾಡಕ್ ಆಗಲ್ಲ. ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಿರೋ ಯುದ್ಧಕ್ಕೂ ನಮ್ಗೂ ಒಂಥರ ಸಂಬಂಧ ಇದೆ, ಅಥವಾ ಅಲ್ಲೇನೋ ಆದ್ರೆ ಇಲ್ಲೇನೋ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಿ ನಾವು ಯಾವ ಲೆವೆಲ್ಗೆ, ಅಥವಾ ಯಾವುದೋ ಒಂದು ದಾರಿ ಮೂಲಕ ಅಥವಾ ಯಾವುದೋ ಒಂದು ವಸ್ತುವಿನ ಮೂಲಕ ನಾವು ಡಿಪೆಂಡ್ ಆಗಿರ್ತೀವಿ. ಅದ್ರ ಮೂಲಕ ಎಲ್ಲಾ ದೇಶಗಳು ಕೂಡ ಎಲ್ಲಾ ಸಿಟಿಗಳ ಮೇಲೆ ಅಥವಾ ಒಂದು ಏನೋ ದೇಶಗಳ ಮೇಲೆ ಡಿಪೆಂಡ್ ಆಗೇ ಇರ್ತಾರೆ. ಅದನ್ನ ನಾವ್ ಯಾವತ್ತೂ ಏನೋ ಸೈಡಿಗೆ ತಳ್ಳಕ್ ಆಗೋದಿಲ್ಲ. ಯಾಕೆ ಹೇಳ್ತಾ ಇದೀನಿ ಮಾತು ಅಂದ್ರೆ, ಇದಕ್ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ. ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಒಂದ್ ರೀತಿಯಲ್ಲಿ ನಮಗೂ ಎಫೆಕ್ಟ್ ಆಗ್ತಿದೆ. ಅಂದ್ರೆ ನಾವೇನು ಅವ್ರ ಜೊತೆ ಏನು ಯುದ್ಧ ಮಾಡ್ತಿಲ್ಲ, ಅಥವಾ ನಮ್ಮ ಕೇಂದ್ರ ಸರ್ಕಾರನೋ ಅಥವಾ ಇಲ್ಲ ನಮ್ಮ ನರೇಂದ್ರ ಮೋದಿ ಅವರು ಏನೋ ಹೋಗಿ ಯುದ್ಧ ಸಾರ್ತಿಲ್ಲ, ಅಥವಾ ಯುದ್ಧ ಕಂಟಿನ್ಯೂ ಮಾಡ್ತಿಲ್ಲ, ಅವ್ರ ಮೇಲೆ ಏನು ವಾರ್ ಏನ್ ಮಾಡ್ತಿಲ್ಲ. ಆದ್ರೂ ನಮ್ಗಳಿಗೆ ಎಫೆಕ್ಟ್ ಆಗ್ತಿದೆ, ಅಥವಾ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಚೈನ್ ಲಿಂಕ್ ಇದ್ದೇ ಇರುತ್ತೆ ಅಂತ ನಾವು ಊಹಿಸ್ಕೊಳ್ಬೇಕು ಅಥವಾ ಭಾವಿಸ್ಬೇಕು. ನಾನ್ ಹೇಳೋದೇನು ಅಂತಂದ್ರೆ, ದಯವಿಟ್ಟು ಯಾವುದೇ ವಸ್ತು ಆಗ್ಲಿ ಅಥವಾ ಯಾವುದೇ ಒಂದು ವಿಷಯವನ್ನಾಗ್ಲಿ, ಏನೇ ಒಂದು ವಸ್ತುವನ್ನಾಗ್ಲಿ ಮಿತಿಯಾಗಿ ಬಳಸಿ. ತುಂಬಾ ಓವರ್ ಆಗಿ ಇದೆಯಲ್ಲ ಬರುತ್ತೆ ಬಿಡು, ಇದೆಯಲ್ಲ ಸಿಗುತ್ತೆ ಬಿಡು ಅನ್ನೋ ತರದಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಥವಾ ಖರ್ಚು ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಮುಂದೊಂದು ದಿನ ಅದು ಸಿಗದೇ ಇರೋ ಪರಿಸ್ಥಿತಿ ಕೂಡ ಬರ್ಬೋದು. ಅಂದ್ರೆ ಹೇಳಕ್ ಆಗಲ್ಲ ಏನಾಗುತ್ತೆ ಮುಂದಿನ ದಿನಗಳಿಂದ. ಸೊ ಯಾವುದೋ ಒಂದು ವಸ್ತುಗಳನ್ನಾಗ್ಲಿ ದಯವಿಟ್ಟು ಮಿತಿಯಾಗಿ ಬಳಸಿ. ಅನಗತ್ಯವಾಗಿ ಖರ್ಚು ಮಾಡೋದಕ್ಕಾಗ್ಲಿ ಇಲ್ಲ ಯೂಸ್ ಮಾಡೋದಕ್ಕಾಗ್ಲಿ ಮಾಡಬೇಡಿ. ಸೊ ಇದಾಗಿತ್ತು ಈ ಎಲ್ಲಾ ಮಾಹಿತಿಗಳು. ಸಿಲಿಂಡರ್ಗಳು ಯಾಕೆ ಸಿಗ್ತಾ ಇಲ್ಲ ಅಥವಾ ಸಿಗ್ತಾ ಇದೆಯಾ, ಏನ್ ಕತೆ, ಏನ್ ನಡೀತಿದೆ ಅನ್ನೋದ್ರ ಒಂದು ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಭಾರತ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಸರಿನಾ ಅಥವಾ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.